ಈಗ ದೇವಾಲಯದಲ್ಲಿ ವಿಗ್ರಹಾರಾಧನೆ ಅನ್ನೋದು ಯಾವಾಗಿಂದ ಪ್ರಾರಂಭ ಆಗಿರ್ಬೋದು? ಮತ್ತೆ ಮನೆಯಲ್ಲಿ ಕೂಡ ಮೂರ್ತಿ ಪೂಜೆ, ಮೂರ್ತಿಗಳಿಗೆ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಇಟ್ಕೊಂಡು ಅಭಿಷೇಕ ಮಾಡೋದಾಗಿರ್ಬೋದು, ಅವನ್ನ ತೊಳೆಯೋದು ಆಗಿರ್ಬೋದು. ನಿನ್ನೆ ಹೇಳಿದ್ರಿ ವಿಗ್ರಹಗಳಿಗೆ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಅವ್ರನ್ನ ಇನ್ವೈಟ್ ಮಾಡ್ಕೊಳ್ಳೋದು, ಮತ್ತೆ ಅವ್ರನ್ನ ಕಳಿಸ್ಕೊಡೋದು, ಆ ಚಿಕ್ಕ ಚಿಕ್ಕ ಬಟ್ಟೆಗಳ ಬಾಚಣಿಕೆ ಅಂತ ಹೇಳಿದ್ರಲ್ಲ. ಈ ರೀತಿಯ ಒಂದು ಮೂರ್ತಿ ಪೂಜೆ ಮನೆ ಒಳಗಡೆ ಸಾಮಾನ್ಯವಾಗಿ ಅಭಿಷೇಕ, ರುದ್ರಾಭಿಷೇಕ, ಅಭಿಷೇಕಗಳನ್ನ ಮಾಡೋದನ್ನ ನೋಡಿದೀನಿ. ಸತ್ಯನಾರಾಯಣ ಪೂಜೆಗಳಲ್ಲಿ ವಿಶೇಷವಾಗಿ ಆ ಸತ್ಯನಾರಾಯಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾ ಇರ್ತಾರ. ಇದು ಹೆಂಗೆ ರೂಢಿಗೆ ಬಂತು ಅಂತ ತಿಳಿಸ್ಬೋದಾ ಮೇಡಮ್? ನಾನು ನನ್ನ ಕುತೂಹಲಕ್ಕಾಗಿ ದೇವಾಲಯಗಳನ್ನ ಯಾವಾಗ ಕಟ್ಲಾಯ್ತು, ಯಾವಾಗ ವಿಗ್ರಹಾರಾಧನೆ ಪ್ರಾರಂಭ ಆಯ್ತು ಅಂತ ಇಂಟರ್ನೆಟ್ ನಲ್ಲಿ ಅಂತರ್ಜಾಲದಲ್ಲಿ ಹುಡುಕ್ತಾ ಹೋದೆ ನಾನು. ಯಾಕೆಂದ್ರೆ ಯಾರನ್ನ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರ ನನ್ಗೆ ಸಿಗ್ತಾ ಇರ್ಲಿಲ್ಲ. ಇವತ್ತಿನ ದಿವಸ ನಮ್ಗೆ ಇಂಟರ್ನೆಟ್ ಮೂಲಕ ಬೇಕಾದಷ್ಟು ವಿಚಾರಗಳನ್ನ ತಿಳ್ಕೊಳಕ್ ಒಂದು ಅವಕಾಶ ಇದೆ. ಆದ್ರೆ 100% ಅದು ಸತ್ಯ ನಿಜ ಅಂತ ಅದರ ಮೇಲೆ ಅವಲಂಬನೆ ಮಾಡಕ್ ಆಗದೆ ಇದ್ರು ಕೂಡ ತಕ್ಕ ಮಟ್ಟಿಗೆ ಮಾಹಿತಿ ಸಿಗುತ್ತೆ. ಎಲ್ಲೂ ಸಿಗಲ್ಲ, ಯಾರನ್ನ ಕೇಳೋದು ಅಂತ ಒಂದು ಪ್ರಶ್ನೆ ಉಳಿಯಲ್ಲ. ಅದಕ್ಕೆ ಪೂರಕವಾಗಿ ಹಲವು ಉತ್ತರಗಳು ಸಿಗುತ್ತೆ. ಹಾಗಾಗಿ ನಾನು ಹುಡುಕ್ತಾ ಹೋದಾಗ ನನಗ್ ತಿಳಿದು ಬಂದಿದ್ದೇನು ಅಂದ್ರೆ 4 ಯುಗಗಳಿದೆ, ಹೇಳಿದ್ದೀನಿ ಅದನ್ನ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಸತ್ಯಯುಗವನ್ನ ಹೊರತುಪಡಿಸಿ ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲೇನೆ ವೈದಿಕ ಆಚರಣೆಗಳಿತ್ತು, ಪೂಜೆಗಳಿತ್ತು, ಭಕ್ತಿ ಮಾರ್ಗ ಇತ್ತು ಅಂತ ತಿಳ್ಕೊಂಡೆ ನಾನು. ಈ ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಉತ್ತುಂಗದಲ್ಲಿ ಮುಂದುವರೆದಿದೆ. ಇದೇ ಯುಗದ ಶತಮಾನದಲ್ಲಿ, ಅಂದ್ರೆ ಇಂದಿನ ಪ್ರಸ್ತುತ ಕಾಲಮಾನದ 108ನೇ ಇಸ್ವಿನಲ್ಲಿ ಭಾರತದಲ್ಲಿ ಬಿಹಾರ್ನಲ್ಲಿ ಕಟ್ಟಿರುವಂತ ಮುಂಡೇಶ್ವರಿ ದೇವಸ್ಥಾನ ಅತಿ ಪುರಾತನ ಹಿಂದೂ ದೇವಾಲಯ ಅಂತ ತಿಳಿದ್ ಬಂತು. ಸೊ ಸತ್ಯಯುಗನ್ ಹೊರತುಪಡಿಸಿ ತ್ರೇತಾ ದ್ವಾಪರದಲ್ಲೇ ಇತ್ತು ಅಂದ್ರೆ ಆ ದೇವಸ್ಥಾನಗಳು ಉಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು ಇಲ್ಲ. ಆದ್ರೆ ಈ ಒಂದು ನಡೀತಾ ಇರುವಂತ ಕಾಲಮಾನದಲ್ಲಿ ಮೊದಲನೇ ಸಲ ಕಟ್ಟಿರೋ ಅತಿ ಹಳೆ ದೇವಸ್ಥಾನ ಅನ್ನೋದನ್ನ ಬಿಹಾರ್ನಲ್ಲಿ ಮುಂಡೇಶ್ವರಿ ದೇವಸ್ಥಾನ ಅನ್ನೋ ಒಂದು ದಾಖಲೆ ಸಿಕ್ತೋದಿ. ಸುಮಾರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಹಿಂದೂ ಧರ್ಮ ಬೆಳೆದಂಗೆ ಗಣೇಶ, ಕಾರ್ತಿಕೇಯ ಹಾಗೂ ಶಕ್ತಿಯುತ ದೇವಾದೇವತೆಗಳ ಪ್ರತಿಮೆಗಳನ್ನ ಇರಿಸುವಂತ ಔಪಚಾರಿಕ ದೇವಾಲಯಗಳ ವ್ಯಾಪಕ ನಿರ್ಮಾಣ ಪ್ರಾರಂಭ ಆಯ್ತಂತೆ. ಯಾವಾಗ 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ. ಆಮೇಲೆ 6ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಯಿಂದ ಪ್ರಾರಂಭ ಮಾಡಿದ್ರು. ಕ್ರಮೇಣ ಇಡೀ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಭಕ್ತಿ ಮಾರ್ಗವೇ ಮೋಕ್ಷ ಮಾರ್ಗ ಅನ್ನೋ ಹಾಗೆ ಬಿಂಬಿಸಕ್ಕೆ ಶುರು ಮಾಡಿದ್ರು. ಆವಾಗ ರಾಜರ ಆಳ್ವಿಕೆ ಇತ್ತಲ್ಲ, ರಾಜ ಮಹಾರಾಜರುಗಳು ದೇವಸ್ಥಾನಗಳನ್ನ ಕಟ್ಸಕ್ಕೆ, ವಿಶೇಷ ಕಲ್ಲಿನ ವಿಗ್ರಹಗಳನ್ನ ಕೆತ್ಸಕ್ಕೆ, ಉತ್ಸವ ಮೂರ್ತಿಗೆ ಅಂತಾನೆ ಕಂಚಿನ ಮೂರ್ತಿಗಳನ್ನ ಮಾಡ್ಸಕ್ಕೆ ಹಣದ ಹೊಳೆನೆ ಹರಿಸ್ತಾ ಇದ್ರು. ಯಾಕೆ ಹಣದ ಹೊಳೆನೆ ಹರಿಸ್ತಾ ಇದ್ರು ಅಂದ್ರೆ, ದೇವಸ್ಥಾನಗಳ ಮುಂದೆ ಶಿಲೆಗಳ ಮೇಲೆ ಕೆತ್ತೋರು ಏನಂತ, ಈ ದೇವಸ್ಥಾನಕ್ಕೆ ಯಾರು ಕಟ್ಸಿದ್ದು, ಯಾರು ಇದನ್ನ ಭೂಮಿ ಪೂಜೆ ಯಾರು ಮಾಡಿದ್ರು, ಯಾರು ಕಟ್ಸಿದ್ರು, ಇದಕ್ಕೆ ವಿಗ್ರಹಗಳನ್ನ ಯಾರು ಕೊಟ್ರು ಅಂತ ಎಲ್ಲ ಅಲ್ಲೊಂದು ಶಿಲೆ ಮೇಲೆ ಕೆತ್ಸೋರು. ಅದಕ್ಕೋಸ್ಕರ ಅವರ ಯಾವ ರಾಜರ ಕಾಲದಲ್ಲಿ ನಡೀತು ಅನ್ನೋದನ್ನ ದಾಖಲೆ ಮಾಡಕ್ಕೋಸ್ಕರ ಹಣದ ಹೊಳೆನೆ ಹರಿಸ್ಬಿಟ್ಟು ಹೆಸರನ್ನ ದೇವಸ್ಥಾನದ ಮುಂಭಾಗದಲ್ಲಿ ಶಿಲೆಗಳಲ್ಲಿ ಕೆತ್ತಿಸ್ತಾ ಇದ್ರಂತೆ. ಈ ದೇವಸ್ಥಾನಗಳನ್ನ ವಾಸ್ತುಶಿಲ್ಪ ವಿಜ್ಞಾನದ ಪ್ರಕಾರ ನಿರ್ಮಿಸಿ, ಅಂದ್ರೆ ದಿಕ್ಕು ದೆಸೆ ಎಲ್ಲ ನೋಡಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದಂತ ವಿಗ್ರಹಗಳಿಗೆ ಶಾಸ್ತ್ರೀಯವಾಗಿ ಶಕ್ತಿ ತುಂಬುವಂತ ಪ್ರಕ್ರಿಯೆನೂ ಕೂಡ, ಮಂತ್ರೋಪಾಸನೆ ಕೂಡ ಆರಂಭವಾಯ್ತಂತೆ. ಪ್ರಾಣ ಪ್ರತಿಷ್ಠಾಪನೆ ಅಂತ ವಿಗ್ರಹ ಇಟ್ಟ ಮೇಲೆ ಮಾಡ್ತಾರೆ ಅದನ್ನ. ಸೊ ಅದನ್ನ ವಾಸ್ತು ಪ್ರಕಾರ ಮಾಡಕ್ಕೆ ಶುರುವಾಯ್ತಂತೆ. ಅದು ದೇವಸ್ಥಾನಗಳ ಪೂಜೆ ಶುರುವಾಗ್ತಾ ಇದ್ದಾಗ ಯಾವಾಗ ಉತ್ಸವ ಮೂರ್ತಿಯನ್ನ ತಗೊಂಡು ಉತ್ಸವಕ್ಕೋಸ್ಕರ ಮಾಡಿ ತೊಟ್ಲು ತೂಗೋದು, ಮಲಗ್ಸೋದು ಅಂತೆಲ್ಲ ಅಲ್ಲಿ ಶುರು ಮಾಡಿದ್ರು, ಆ ಟೈಮ್ನಲ್ಲಿ ಪ್ಯಾರಲಲ್ ಆಗಿ ಮನೆಗಳಲ್ಲೂ ಕೂಡ ಆ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡೋದು ಶುರುವಾಯ್ತಂತೆ. ಪ್ರತಿ ಕುಟುಂಬಕ್ಕೆ ಮನೆಗೊಬ್ಬ ದೈವ, ಗ್ರಾಮಕ್ಕೊಂದು ದೇವತೆ ಅನ್ನೋದನ್ನು ಅಳವಡಿಕೆಗೆ ತಂದ್ರು ಅಂತಾನು ಕೇಳಿದೀನಿ, ಓದಿದೀನಿ. ಈ ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಮಂತ್ರೋಪಾಸನೆಗಳನ್ನು ಒಳಗೊಂಡಂತ ಉಪಾಸನಾ ಮಾರ್ಗ ದಿನನಿತ್ಯದ ಅವಿಭಾಜ್ಯ ಅಂಗವಾಗಿ ಬಿಂಬಿಸಲ್ಪಟ್ಟು ಅಜ್ಞಾನದಲ್ಲಿಟ್ಟಿದ್ರಿಂದ ಭಕ್ತಿ ಮಾರ್ಗನೇ ಮುಂದುವರ್ಕೊಂಡು ಬಂತು. ಜ್ಞಾನ ಮಾರ್ಗವನ್ನ, ಧ್ಯಾನ ಮಾರ್ಗವನ್ನ ಪಕ್ಕಕ್ಕಿರಿಸಿದ್ರು.
ಹಲವರು ಜೀವನೋಪಾಯಕ್ಕೋಸ್ಕರ ಭಕ್ತಿ ಮಾರ್ಗದ ಆಚರಣೆಗಳನ್ನೇ ಕಾರ್ಯರೂಪಕ್ಕೆ ತರೋ ರೀತಿ ನಿಯಮಗಳನ್ನೆಲ್ಲರನ್ನು ಹುಟ್ಟಿಸ್ಬಿಟ್ಟು ಕೆಲವಾರು ಕಥೆಗಳನ್ನ ರೂಪಿಸಿ ಹಲವು ರೀತಿಯ ದೋಷಗಳನ್ನ ತಲೆಗೆ ತುಂಬಿ ಅದನ್ನೇ ವೃತ್ತಿಯನ್ನಾಗಿಸ್ಕೊಂಡು ಈ ದೋಷ ಹೋಗ್ಬೇಕಾದ್ರೆ ಈ ಪೂಜೆ ಮಾಡಿ ಅಂತ ಪೂಜೆಗಳನ್ನ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ ಈ ತರ ಎಲ್ಲಾ ಕಡೆ ಮಾಡಕ್ಕೆ ಅಂತ ಶುರು ಮಾಡಿದ್ರಂತೆ. ಅದನ್ನೇ ವೃತ್ತಿಯಾಗಿಸ್ಕೊಂಡ್ ಬಿಟ್ಟಿದ್ದಾರೆ ಈಗ. ಆದ್ರೆ ಅವರಿಂದ ಆ ಸಮಸ್ಯೆಗಳು, ದೋಷಣೆಗಳು ನಿವಾರಣೆ ಆಯ್ತೋ ಇಲ್ವೋ ಅನ್ನೋದು ಮಾತ್ರ ಮಾಡಿಸ್ತವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಯಾವ ಮಾರ್ಗದಲ್ಲಿ ಮುಂದುವರಿಬೇಕು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು, ಅವರವರ ಆಯ್ಕೆಗೆ ಬಿಟ್ಟಿದ್ದು. ಹಾಗಾಗಿ 6ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಪೂಜೆ ಅನ್ನೋದನ್ನ ತುಂಬಾ ಸೀರಿಯಸ್ ಆಗಿ ದೇವಸ್ಥಾನದಲ್ಲಿ, ಮನೆಯಲ್ಲಿ ಎರಡೂ ಕಡೆನೂ ಅಳವಡಿಸ್ಕೊಳ್ಳಕ್ಕೆ ಶುರು ಮಾಡಿದ್ರು.